ಇವತ್ತಿನ ನಮ್ಮ ಚರ್ಚೆ ಒಂದು ಬಹಳ ಆ, ಕುತೂಹಲಕಾರಿ ವಿಷಯದ ಬಗ್ಗೆ. ಗಾಯತ್ರಿ ಮಂತ್ರಕ್ಕೂ ಬ್ರಾಹ್ಮಣತ್ವಕ್ಕೂ ನಿಜವಾಗ್ಲಿ ಏನ್ ಸಂಬಂಧ? ನಮ್ಮ ಕೈಯಲ್ಲಿ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳಿವೆ. ಸೊ ಈ ಗ್ರಂಥದ ಮೂಲಕ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳೋಣ. ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಒಂದು ಪ್ರಾರ್ಥನಾ ಶ್ಲೋಕವೇ, ಅಥವಾ ಅದಕ್ಕಿಂತ ಹೆಚ್ಚಿನ ಶಕ್ತಿ ಅದಕ್ಕಿದ್ಯಾ? ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ, ಬ್ರಾಹ್ಮಣತ್ವ ಅನ್ನೋದು ಹುಟ್ಟಿನಿಂದ ಬರೋದಾ ಅಥವಾ ಸಾಧನೆಯಿಂದ ಗಳಿಸ್ಕೊಳ್ಳುವಂಥದ್ದ? ಈ ಗ್ರಂಥ ಇದಕ್ಕೆಲ್ಲ ಏನು ಉತ್ತರ ಕೊಡುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಉದ್ದೇಶನೂ ಅದೇ. ಈ ಗ್ರಂಥದಲ್ಲಿ ಹೇಳಿರೋ ವಿಚಾರಗಳನ್ನ ಅದು ಹೇಳಿರೋ ಹಾಗೆ ನಿಷ್ಪಕ್ಷಪಾತವಾಗಿ ನಮ್ಮ ಕೇಳುಗರ ಮುಂದಿಡೋದು. ಇದೊಂದು ಆಧ್ಯಾತ್ಮಿಕ ಪಠ್ಯ ಅಲ್ವಾ? ಹಾಗಾಗಿ ಇದು ಗಾಯತ್ರಿ ಮಂತ್ರವನ್ನ ಬ್ರಹ್ಮದ ಸಾಕ್ಷಾತ್ಕಾರಕ್ಕೆ, ಅಂದ್ರೆ ಅಂತಿಮ ಸತ್ಯವನ್ನ ಅರಿಯಲಿಕ್ಕೆ ಒಂದು ಪ್ರಮುಖ ಸಾಧನ ಅಂತ ಹೇಗೆ ನೋಡುತ್ತೆ, ಮತ್ತು ಬ್ರಾಹ್ಮಣ್ಯದ ಪರಿಕಲ್ಪನೆ ಜೊತೆ ಇದನ್ನ ಹೇಗೆ ಬೆಸೆಯುತ್ತೆ ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಹೆಜ್ಜೆಯಿಂದಲೇ ಶುರು ಮಾಡೋಣ. ಈ ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರ ಅಂದ್ರೆ ನಿಖರವಾಗಿ ಏನು? ಆರಂಭದಲ್ಲೇ ಒಂದು ದೊಡ್ಡ ಹೇಳಿಕೆ ಇದೆ. ಇದನ್ನ ಸನಾತನ ಬ್ರಹ್ಮ ಅಂತ ಕರೆಯಲಾಗಿದೆ. ಅಂದ್ರೆ ಇದೊಂದು ದೇವರನ್ನ ತಲುಪೋ ದಾರಿ ಮಾತ್ರ ಅಲ್ಲ, ಈ ಮಂತ್ರವೇ ಆ ಪರಬ್ರಹ್ಮದ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಬೋದಾ? ಹೌದು, ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ನೀವು ಹೇಳಿದ್ದು ಸರಿಯಾಗಿದೆ. ಈ ಗ್ರಂಥದ ನಿಲುವು ಅದೇ. ಅದು ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಶ್ಲೋಕವಾಗಿ ನೋಡ್ತಾ ಇಲ್ಲ, ಬದಲಾಗಿ ಅದನ್ನೇ ಪರಬ್ರಹ್ಮದ ಶಬ್ದರೂಪ ಅಂತ ಪರಿಗಣಿಸ್ತಿದೆ. ಅದಕ್ಕಾಗಿಯೇ ಇದನ್ನ ನಿತ್ಯ ನೂತನವಾದ ಶ್ರುತಿ ಅಂತಾನೂ ಕರೆಯೋದು. ಅಂದ್ರೆ ಕಾಲಾತೀತವಾದ, ಎಂದಿಗೂ ಹಳೆಯದಾಗದ ದಿವ್ಯಜ್ಞಾನ. ಓ, ಇದು ಕೇವಲ ಒಂದು ಸಾಲಿನ ಮಂತ್ರವಲ್ಲ, ಇದೊಂದು ಸಂಪೂರ್ಣ ಪ್ಯಾಕೇಜ್ ಇದ್ದ ಹಾಗೆ. ಸಂಪೂರ್ಣ ಪ್ಯಾಕೇಜ್ ಅಂದ್ರೆ ಅದರಲ್ಲಿ ಏನೇನಿದೆ? ಇದರಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲು ಬರೋದು ಓಂಕಾರ, ಅಂದ್ರೆ ವಿಶ್ವದ ಮೂಲಧ್ವನಿ. ಆಮೇಲೆ ಮಹಾವ್ಯಾಹೃತಿಗಳು, ಅಂದ್ರೆ ಭೂರ್, ಭುವಃ, ಸ್ವಃ. ಇವು 3 ಲೋಕಗಳನ್ನ ಪ್ರತಿನಿಧಿಸ್ತವೆ. ಕೊನೆಗೆ ಬರುವ ಸಾವಿತ್ರಿ ಮಂತ್ರ. ಈ 3 ಸೇರಿ ಪರಬ್ರಹ್ಮವನ್ನು ತಲುಪುವ ಒಂದು ಸೂತ್ರ ಅಥವಾ ಒಂದು ಫಾರ್ಮುಲಾ ಆಗುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಇದು ಕೇವಲ ಭಕ್ತಿಯಿಂದ ಹೇಳೋದಷ್ಟೇ ಅಲ್ಲ, ಇದೊಂದು ರೀತಿ ಕಾಸ್ಮಿಕ್ ಫಾರ್ಮುಲಾ ತರಹ. ಈ ಗ್ರಂಥದಲ್ಲಿ ಇದನ್ನ ಬ್ರಹ್ಮವಿದ್ಯೆ ಅಂತಾನೂ ಕರೆದಿದ್ದಾರೆ. ಅಂದ್ರೆ ಬ್ರಹ್ಮನನ್ನು ಅರಿಯುವ ಜ್ಞಾನ ಅಂತ ತಾನೆ? ಖಂಡಿತ. ಇದನ್ನೇ ಸಕಲ ಶಾಸ್ತ್ರಗಳ ಸಾರ ಅಂತನೂ ಹೇಳಲಾಗಿದೆ. ಅಂದ್ರೆ ಸಾವಿರಾರು ಗ್ರಂಥಗಳಲ್ಲಿ ಹರಡಿರೋ ಜ್ಞಾನದ ಸಾರಾಂಶವನ್ನ ಈ ಒಂದೇ ಮಂತ್ರದಲ್ಲಿ ಹಿಡಿದಿಡಲಾಗಿದೆ ಅನ್ನೋದು ಈ ಗ್ರಂಥದ ವಾದ. ಇಷ್ಟೇ ಅಲ್ಲ, ಇದರ ಜಪದ ಜೊತೆಗೆ ಇದರ ಅರ್ಥವನ್ನ ನಿರಂತರವಾಗಿ ಚಿಂತನೆ ಮಾಡಿದ್ರೆ ಅದು ಬ್ರಹ್ಮಯಜ್ಞ ಆಗಿ ಬದಲಾಗುತ್ತೆ ಅಂತನೂ ತಿಳಿಸಲಾಗಿದೆ. ಬ್ರಹ್ಮಯಜ್ಞ ಅಂದ್ರೆ ಕೇವಲ ಯಾಂತ್ರಿಕವಾಗಿ ಜಪಿಸುವುದಲ್ಲ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಅದರಲ್ಲಿ ತೊಡಗಿಸಬೇಕು. ನಿಖರವಾಗಿ. ಆಗ ಅದು ಒಂದು ಮಹಾಯಜ್ಞಕ್ಕೆ ಸಮಾನವಾದ ಫಲ ಕೊಡುತ್ತೆ. ಸರಿ, ಈ ಗ್ರಂಥ ಗಾಯತ್ರಿ ಮಂತ್ರವನ್ನು ಪರಬ್ರಹ್ಮದ ಸ್ವರೂಪ ಅಂತ, ಒಂದು ಕಾಸ್ಮಿಕ್ ಫಾರ್ಮುಲಾ ಅಂತ ಸ್ಥಾಪಿಸಿದೆ. ಈಗ ನನ್ನ ಮನಸ್ಸಲ್ಲಿ ಬರೋ ಸಹಜ ಪ್ರಶ್ನೆ, ಸೋ ವಾಟ್? ಈ ಪರಬ್ರಹ್ಮ ಸ್ವರೂಪದ ಮಂತ್ರವನ್ನು ಒಬ್ಬ ಸಾಮಾನ್ಯ ಸಾಧಕ ಜಪಿಸಿದರೆ ಅವನಲ್ಲಿ ಆಗೋ ಬದಲಾವಣೆಗಳೇನು? ಅದರ ಪರಿಣಾಮವನ್ನು ಈ ಪುಸ್ತಕ ಹೇಗೆ ವಿವರಿಸುತ್ತೆ? ಇಲ್ಲಿಂದಲೇ ಈ ಚರ್ಚೆ ಒಂದು ವೈಯಕ್ತಿಕ ಪರಿವರ್ತನೆಯ ಹಂತಕ್ಕೆ ಬರುತ್ತೆ. ಈ ಗ್ರಂಥದ ಪ್ರಕಾರ ಯಾರು ಗಾಯತ್ರಿ ಮಂತ್ರದ ಉಪಾಸನೆಯನ್ನ ಶ್ರದ್ಧೆಯಿಂದ ಮಾಡ್ತಾರೋ ಅವರಲ್ಲಿ ಬ್ರಹ್ಮ ತೇಜಸ್ಸು ಉತ್ಪನ್ನವಾಗುತ್ತೆ. ಬ್ರಹ್ಮ ತೇಜಸ್ಸು, ಈ ಪದ ಕೇಳಲಿಕ್ಕೆ ಚೆನ್ನಾಗಿದೆ, ಆದರೆ ಇದರ ಅರ್ಥವೇನು? ಇದೊಂದು ರೀತಿ ಆಧ್ಯಾತ್ಮಿಕ ಶಕ್ತಿನಾ, ಅಥವಾ ಇದರಿಂದ ಸಾಧಕನ ವ್ಯಕ್ತಿತ್ವದಲ್ಲಿ ಏನಾದ್ರೂ ಕಣ್ಣಿಗೆ ಕಾಣುವಂಥ ಬದಲಾವಣೆ ಆಗುತ್ತಾ? ಖಂಡಿತ ಆಗುತ್ತೆ. ಬ್ರಹ್ಮ ತೇಜಸ್ಸು ಅಂದ್ರೆ ಬರೀ ಮುಖದಲ್ಲಿ ಕಾಣೋ ಹೊಳುಪು ಮಾತ್ರ ಅಲ್ಲ, ಅದು ಆಂತರಿಕ ಪರಿವರ್ತನೆಯ ಸಂಕೇತ. ಈ ಗ್ರಂಥ ಹೇಳೋ ಪ್ರಕಾರ ಈ ಮಂತ್ರದ ಜಪವು ಜನ್ಮ ಜನ್ಮಾಂತರಗಳಿಂದ ನಮ್ಮಲ್ಲಿ ಶೇಖರಣೆಯಾಗಿರೋ ಅಪವಿತ್ರ ಸಂಸ್ಕಾರಗಳನ್ನ, ಅಂದ್ರೆ ನಕಾರಾತ್ಮಕ ಪ್ರವೃತ್ತಿಗಳನ್ನ ಶುದ್ಧಗೊಳಿಸುತ್ತೆ, ಸಾಧಕರನ್ನ ಸಾತ್ವಿಕರನ್ನಾಗಿ ಮಾಡುತ್ತೆ. ಅಂದ್ರೆ ಕೋಪ, ಅಸೂಯೆ, ಆಸೆಯಂತಹ ಗುಣಗಳು ಕಡಿಮೆಯಾಗುತ್ತಾ? ಹೌದು. ಶಾಂತಿ, ಕರುಣೆ, ಜ್ಞಾನದ ಹಸಿವು ಹೆಚ್ಚಾಗತ್ತೆ. ಇದೇ ಆಂತರಿಕ ಪರಿವರ್ತನೆಯೇ ಹೊರಗೆ ಬ್ರಹ್ಮ ತೇಜಸ್ಸು ಆಗಿ ಕಾಣಿಸ್ಕೊಳ್ಳುತ್ತೆ. ಓಹೋ, ಹಾಗಾದ್ರೆ ಇದೊಂದು ಪ್ಯೂರಿಫಿಕೇಷನ್ ಪ್ರೋಸೆಸ್, ಒಂದು ಶುದ್ಧೀಕರಣ ಪ್ರಕ್ರಿಯೆ. ಈ ಉಪಾಸನೆಯ ಮುಖ್ಯ ಉದ್ದೇಶ ನಮ್ಮ ಬುದ್ಧಿಯನ್ನು ಪರಮತತ್ವದ ಕಡೆಗೆ ತಿರುಗಿಸುವುದು ಅಂತಲೂ ಒಂದು ಕಡೆ ಹೇಳಲಾಗಿದೆ. ನಿಖರವಾಗಿ ಗಾಯತ್ರಿ ಮಂತ್ರದ ಪ್ರಾರ್ಥನೆ ಅದು
ಧ್यो ಯೋ ನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸು. ಯಾವ ಕಡೆಗೆ? ಲೌಕಿಕ ಆಸೆಗಳ ಕಡೆಗಲ್ಲ, ಬದಲಾಗಿ ಬ್ರಹ್ಮದತ್ತ, ಆ ಅಂತಿಮ ಸತ್ಯದ ಅರಿವಿನ ಕಡೆಗೆ. ಇದು ಸುಲಭದ ಸಾಧನೆಯಲ್ಲ. ಈ ಗ್ರಂಥದಲ್ಲಿ ಒಂದು ಉಲ್ಲೇಖವಿದೆ, 3 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿದಿನ ಸಂಧ್ಯಾಕಾಲದಲ್ಲಿ ಶ್ರದ್ಧೆಯಿಂದ ಜಪ ಮಾಡುವವರು ಬ್ರಹ್ಮಸ್ವರೂಪವನ್ನೇ ಹೊಂದುತ್ತಾರೆ ಅಂತ. 3 ವರ್ಷಗಳು. ಇದು ಕೇಳಲಿಕ್ಕೆ ಸರಳವಾಗಿ ಕಂಡ್ರೂ ಅಷ್ಟು ದೀರ್ಘಕಾಲ ಶಿಸ್ತು ಮತ್ತು ಬದ್ಧತೆಯಿಂದ ಒಂದು ಸಾಧನೆ ಮಾಡೋಡು ಅದು ಅಸಾಧಾರಣವಾದದ್ದು. ಇದು ಕೇವಲ 10 ನಿಮಿಷದ ಕೆಲಸವಲ್ಲ, ಇದೊಂದು ಜೀವನ ಶೈಲಿಯ ಪರಿವರ್ತನೆ ಅನ್ನೋದನ್ನ ಸೂಚಿಸುತ್ತೆ. ಹೌದು, ಇದೊಂದು ದೀರ್ಘಕಾಲೀನ ಮತ್ತು ಶಿಸ್ತುಬದ್ಧವಾದ ಸಾಧನೆ. ಈ ಸಾಧನೆಯ ಫಲವಾಗಿ ಬ್ರಹ್ಮ ತೇಜಸ್ಸು ಉತ್ಪನ್ನವಾದಾಗ ಅದೇ ಬ್ರಾಹ್ಮಣತ್ವದ ಅಧಿಕಾರವನ್ನು ನೀಡುತ್ತದೆ ಅಂತ ಈ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ. ಒಂದು ನಿಮಿಷ, ಇಲ್ಲಿ ಚರ್ಚೆಯನ್ನ ಸ್ವಲ್ಪ ನಿಲ್ಲಿಸೋಣ. ಯಾಕಂದ್ರೆ ಈ ಗ್ರಂಥ ಮುಂದಿಡುತ್ತಿರೋ ವಾದ ಇದೆಯಲ್ಲ, ಅದು ಸಾಮಾನ್ಯ ನಂಬಿಕೆಗೆ ತದ್ವಿರುದ್ಧವಾಗಿದೆ. ನೀವೀಗ ಹೇಳಿದ್ರಿ, ಗಾಯತ್ರಿ ಸಾಧನೆಯಿಂದ ಬಂದ ಬ್ರಹ್ಮ ತೇಜಸ್ಸು ಬ್ರಾಹ್ಮಣತ್ವದ ಅಧಿಕಾರ ಕೊಡುತ್ತೆ ಅಂತ. ಅಂದ್ರೆ ಇದರ ಒಟ್ಟು ಅರ್ಥ, ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗೋದು ಗಾಯತ್ರಿ ಮಂತ್ರದ ಜಪ ಮತ್ತು ಅನುಷ್ಠಾನದಿಂದಲೇ ಹೊರತು ಕೇವಲ ಒಂದು ನಿರ್ದಿಷ್ಟ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಅಲ್ಲ ಅಂತನಾ? ನೀವು ವಿಷಯದ ಹೃದಯವನ್ನೇ ಮುಟ್ಟಿದ್ದೀರಿ. ಗಾಯತ್ರಿ ಚೈತನ್ಯ ಗ್ರಂಥದ ಅತ್ಯಂತ ಪ್ರಮುಖ ಮತ್ತು ಕ್ರಾಂತಿಕಾರಕವಾದವೇ ಇದು. ಅದು ಬಹಳ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ವ್ಯಕ್ತಿ ಬ್ರಾಹ್ಮಣನಾಗುವುದು ಅವನ ಸಾಧನೆಯಿಂದ, ಗಾಯತ್ರಿ ಅನುಷ್ಠಾನದಿಂದ, ಹುಟ್ಟಿನಿಂದಲ್ಲ. ಇದು ನಿಜವಾಗಿಯೂ ಒಂದು ದೊಡ್ಡ ಹೇಳಿಕೆ. ಅಂದ್ರೆ ಹುಟ್ಟಿನಿಂದ ಬಂದ ಕುಲ, ಗೋತ್ರ, ಪರಂಪರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ವ್ಯಕ್ತಿಯ ಸಾಧನೆ ಮತ್ತು ಅನುಷ್ಠಾನವೇ ಅವನ ಆಧ್ಯಾತ್ಮಿಕ ಸ್ಥಿತಿಯನ್ನ ನಿರ್ಧರಿಸುತ್ತೆ ಅಂತ ಈ ಗ್ರಂಥ ಪ್ರತಿಪಾದಿಸುತ್ತಿದೆ. ಹೌದು, ಈ ಗ್ರಂಥ ತನ್ನ ವಾದವನ್ನ ಪುಷ್ಟೀಕರಿಸಲು ಯೋಗಿ ಯಾಜ್ಞವಲ್ಟಿ ಸ್ಮೃತಿಯ ಶ್ಲೋಕವೊಂದನ್ನು ಉಲ್ಲೇಖಿಸುತ್ತೆ. ಆ ಶ್ಲೋಕ ಹೀಗಿದೆ: ಯಾರು ಗಾಯತ್ರಿ ಮಂತ್ರವನ್ನು ತಿಳಿದು ಜಪಿಸುತ್ತಾರೋ ಅವರು ಬ್ರಾಹ್ಮಣರು. ಇಲ್ಲದಿದ್ದರೆ 4 ವೇದಗಳಲ್ಲಿ ಪಾರಂಗತನಾದರೂ ಅವನು ಶೂದ್ರನಿಗೆ ಸಮಾನ. ಅಪ್ಪ, ಇದಕ್ಕಿಂತ ಸ್ಪಷ್ಟವಾಗಿ ಹೇಳೋದಿಕ್ಕೆ ಸಾಧ್ಯವಿಲ್ಲ. ನಂಬಲಿಕ್ಕೆ ಕಷ್ಟವಾಗುವಂತಹ ಮಾತು. ಅಂದ್ರೆ ವೇದಗಳ ಪಾಂಡಿತ್ಯಕ್ಕಿಂತಲೂ ಗಾಯತ್ರಿ ಮಂತ್ರದ ಅನುಷ್ಠಾನಕ್ಕೆ ಹೆಚ್ಚಿನ ಮೌಲ್ಯವನ್ನ ಈ ಗ್ರಂಥ ಕೊಡ್ತಿದೆ. ಇದರ ಪ್ರಕಾರ ಯಾರು ಗಾಯತ್ರಿ ಮಂತ್ರವನ್ನ ತಿಳಿದಿಲ್ವೋ ಅವರನ್ನ ಶೂದ್ರ ಎಂದರೆ ತಪ್ಪಾಗಲಾರದು ಅಂತಲೂ ಹೇಳಲಾಗಿದೆ. ಸೊ ಇಲ್ಲಿ ಬ್ರಾಹ್ಮಣ, ಶೂದ್ರ ಅನ್ನೋದು ಜನ್ಮ ಆಧಾರಿತ ಪದಗಳಲ್ಲ, ಬದಲಿಗೆ ಜ್ಞಾನ ಮತ್ತು ಸಾಧನೆ ಆಧಾರಿತ ಸ್ಥಿತಿಗಳು. ನಿಖರವಾಗಿ ಈ ಗ್ರಂಥದ ಪ್ರಕಾರ ಬ್ರಾಹ್ಮಣ್ಯ ಅನ್ನೋದು ಒಂದು ಪದವಿ ಇದ್ದಂತೆ. ಅದನ್ನ ಯಾರು ಬೇಕಾದರೂ ತಮ್ಮ ಸಾಧನೆಯ ಮೂಲಕ ಗಳಿಸಬಹುದು. ಈ ಮಂತ್ರವನ್ನು ಜಪಿಸಿ ಅದರ ತೇಜಸ್ಸನ್ನು ಮೈಗೂಡಿಸಿಕೊಂಡಾಗ ಬ್ರಾಹ್ಮಣ್ಯದ ಜೊತೆಗೆ ಸಾಧಕರಿಗೆ ಪ್ರಜ್ಞೆ, ಕೀರ್ತಿ, ಶ್ರೇಯಸ್ಸು, ಓಜಸ್ಸು, ತೇಜಸ್ಸು, ಬಲ ಮತ್ತು ಬ್ರಹ್ಮವರ್ಚಸ್ಸು ಕೂಡ ಸಿಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಆತ್ಮವಿಶ್ವಾಸ, ಸಮಾಜದಲ್ಲಿ ಗೌರವ, ದೈಹಿಕ ಮತ್ತು ಮಾನಸಿಕ ಶಕ್ತಿ ಮತ್ತು ಒಂದು ರೀತಿಯ ದೈವಿಕ ಸೆಳೆತ ಇವೆಲ್ಲವೂ ಈ ಸಾಧನೆಯ ಫಲಗಳು. ಅಂತಿಮವಾಗಿ ಇದೆಲ್ಲವೂ ಎಲ್ಲಿಗೆ ಕೊಂಡೊಯ್ಯುತ್ತದೆ? ಅಂತಿಮ ಗುರಿ ಮೋಕ್ಷ. ಈ ಲೌಕಿಕ ಬಂಧನಗಳಿಂದ ಬಿಡುಗಡೆ ಹೊಂದಿ ಬ್ರಹ್ಮದೊಂದಿಗೆ ಒಂದಾಗುವುದು. ಈ ಸಾಧನೆ ಆ ಅಂತಿಮ ಗುರಿಯನ್ನ ತಲುಪಲು ನೇರವಾದ ದಾರಿ ಅಂತ ಈ ಗ್ರಂಥ ಪ್ರತಿಪಾದಿಸುತ್ತೆ. ಹಾಗಾದ್ರೆ ಈ ಗ್ರಂಥದ ದೃಷ್ಟಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಗಾಯತ್ರಿ ಮಂತ್ರದ ಉಪಾಸನೆ ಎಷ್ಟು ಮುಖ್ಯ? ಇದೊಂದು ಆಯ್ಕೆನಾ ಅಥವಾ ಕಡ್ಡಾಯನಾ? ಈ ಗ್ರಂಥದ ಪ್ರಕಾರ ಇದು ಆಯ್ಕೆಯೇ ಅಲ್ಲ. ಬ್ರಾಹ್ಮಣರಿಗೆ ಇದೊಂದು ನಿತ್ಯೋಪಾಸನೆ, ಅಂದ್ರೆ ಪ್ರತಿದಿನ ಮಾಡಲೇಬೇಕಾದ ಕರ್ತವ್ಯ. ಈ ಉಪಾಸನೆಯನ್ನು ಯಾರು ಮಾಡುವುದಿಲ್ಲವೋ ಅವರ ಅಧಃಪತನ ನಿಶ್ಚಿತ ಅಂತ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಧಃಪತನ ಅಂದ್ರೆ ಸಾಮಾಜಿಕ ಸ್ಥಾನಮಾನದ ಪತನನಾ ಅಥವಾ ಆಧ್ಯಾತ್ಮಿಕ ಪತನನಾ? ಇಲ್ಲಿ ಮುಖ್ಯವಾಗಿ ಹೇಳ್ತಿರೋದು ಆಧ್ಯಾತ್ಮಿಕ ಪತನದ ಬಗ್ಗೆ. ಯಾವ ಬ್ರಹ್ಮ ತೇಜಸ್ಸಿನಿಂದ ಬ್ರಾಹ್ಮಣ್ಯ ಸಿದ್ಧಿಸುತ್ತದೋ ಆ ತೇಜಸ್ಸನ್ನೇ ಕಳೆದುಕೊಳ್ಳುವುದು. ಗಾಯತ್ರಿ ಮಂತ್ರವನ್ನ ಜಪಿಸುವ ಬ್ರಾಹ್ಮಣರ ನುಡಿ, ನೋಟ ಮತ್ತು ಸ್ಪರ್ಶಗಳು ಕೂಡ ಪವಿತ್ರವಾಗಿರ್ತವೆ. ಅವು ಬೇರೆಯವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರ್ತವೆ ಅಂತಲೂ ಹೇಳಲಾಗಿದೆ. ಆ ಶಕ್ತಿಯನ್ನ ಕಳೆದುಕೊಳ್ಳುವುದೇ ನಿಜವಾದ ಪತನ. ಇದು ಮತ್ತೊಂದು ಮಹತ್ವದ ಅಂಶ. ಇಲ್ಲಿ ಒಂದು ವಾದವನ್ನು ಬಹಳ ಬಲವಾಗಿ ಮಂಡಿಸಲಾಗಿದೆ. ವೇದಗಳಲ್ಲಿ ಹೇಳಿರುವ ಬೇರೆ ಕರ್ಮಗಳನ್ನ, ಅಂದ್ರೆ ಯಜ್ಞಯಾಗಾದಿಗಳನ್ನ ಮಾಡದಿದ್ರೂ ಪರವಾಗಿಲ್ಲ, ಕೇವಲ ಗಾಯತ್ರಿ ಮಂತ್ರದ ಉಪಾಸನೆಯಿಂದಲೇ ಬ್ರಾಹ್ಮಣರು ಬ್ರಹ್ಮಸಿದ್ಧಿಯನ್ನ ಖಂಡಿತವಾಗಿ ಪಡಿತಾರೆ
ಅಂತ ಒತ್ತಿ ಹೇಳಲಾಗಿದೆ. ಇದು ನಿಜಕ್ಕೂ ಆಶ್ಚರ್ಯಕರ. ಹೌದು, ಇದು ಗಾಯತ್ರಿ ಮಂತ್ರಕ್ಕೆ ಈ ಗ್ರಂಥ ಕೊಡುವ ಅತ್ಯುನ್ನತ ಸ್ಥಾನವನ್ನ ತೋರಿಸುತ್ತೆ. ಬೇರೆಲ್ಲಾ ಕರ್ಮಗಳಿಗಿಂತ ಈ ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಹೆಚ್ಚು ಮಹತ್ವವಿದೆ. ಯಾಕೆಂದ್ರೆ ಬೇರೆ ಕರ್ಮಗಳು ಲೌಕಿಕ ಫಲಗಳನ್ನ ಕೊಡ್ಬಹುದು, ಆದರೆ ಇದು ನೇರವಾಗಿ ಆತ್ಮಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಜಪ ಸಾಧಕರನ್ನ ಹೇಗೆ ಅಂತಿಮ ಗುರಿಯತ್ತ ಕೊಂಡೊಯ್ತದೆ? ಅದರ ಹಂತಗಳೇನು? ಈ ಗ್ರಂಥದ ಪ್ರಕಾರ ನಿರಂತರ ಜಪವು ಸಾಧಕನನ್ನ ಮೊದಲು ಧ್ಯಾನಿಯಾಗಿ ಪರಿವರ್ತಿಸುತ್ತೆ. ಅಂದ್ರೆ ಮನಸ್ಸು ಚಂಚಲತೆಯನ್ನ ಕಳೆದುಕೊಂಡು ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸುವ ಸಾಮರ್ಥ್ಯ ಪಡೆಯುತ್ತೆ. ಈ ಧ್ಯಾನವು ಇನ್ನಷ್ಟು ಆಳವಾದಾಗ ಸಾಧಕನು ಸಮಾಧಿ ಸ್ಥಿತಿಯನ್ನ ಹೊಂದುತ್ತಾನೆ. ಸಮಾಧಿ ಸ್ಥಿತಿ ಅಂದ್ರೆ ತಾನು ಮತ್ತು ಧ್ಯಾನದ ವಸ್ತು ಅಂದ್ರೆ ಗಾಯತ್ರಿ ಮಂತ್ರ ಅಥವಾ ಪರಬ್ರಹ್ಮ ಒಂದೇ ಎಂಬ ಅನುಭವ. ಈ ಸ್ಥಿತಿಯಲ್ಲಿಯೇ ಅಂತಿಮ ಗುರಿಯಾದ ಬ್ರಹ್ಮಜ್ಞಾನ ಸಂಪಾದನೆಯಾಗುತ್ತೆ. ಇದೊಂದು ಕ್ರಮೇಣವಾದ ಸಹಜವಾದ ಆಧ್ಯಾತ್ಮಿಕ ಬೆಳವಣಿಗೆ. ಹೌದು, ಖಂಡಿತ. ಅದ್ಭುತ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಗಾಯತ್ರಿ ಚೈತನ್ಯ ಗ್ರಂಥದ ಈ ಭಾಗಗಳು ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಪ್ರಾರ್ಥನಾ ಶ್ಲೋಕವಾಗಿ ನೋಡದೆ ಅದನ್ನ ಬ್ರಹ್ಮಜ್ಞಾನದ ಕೇಂದ್ರ ಶಕ್ತಿಯಾಗಿ, ಬ್ರಹ್ಮ ಸಾಕ್ಷಾತ್ಕಾರದ ನೇರವಾದ ದ್ವಾರವಾಗಿ ಮತ್ತು ಮುಖ್ಯವಾಗಿ ಹುಟ್ಟನ್ನ ಮೀರಿ ನಿಂತ ಸಾಧನಾ ಮಾರ್ಗದ ಮೂಲಕ ಗಳಿಸಿಕೊಳ್ಳುವ ಬ್ರಾಹ್ಮಣತ್ವದ ಮೂಲಾಧಾರವಾಗಿ ಚಿತ್ರಿಸ್ತವೆ. ಹೌದು, ಇದೇ ಈ ಗ್ರಂಥದ ತಿರುಳು. ಈ ಚರ್ಚೆಯ ಕೊನೆಯಲ್ಲಿ ಆಲೋಚನೆಗೆ ಒಂದು ವಿಷಯವನ್ನ ಬಿಟ್ಟು ಹೋಗಬಹುದು. ಈ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ ಅವಿದ್ಯೆ ಅಥವಾ ಮಾಯೆ ಎಂಬ ಹೊದಕೆಯನ್ನ ದಾಟಿದಾಗ ಮಾತ್ರ ಬ್ರಹ್ಮ ಸಾಕ್ಷಾತ್ಕಾರ ಸಾಧ್ಯ ಅಂತ ಹೇಳಲಾಗಿದೆ. ಅಂದ್ರೆ ಸತ್ಯ ನಮ್ಮಲ್ಲೇ ಇದೆ, ಆದರೆ ಅಜ್ಞಾನವೆಂಬ ಪರದೆ ಅದನ್ನ ಮುಚ್ಚಿದೆ. ಈ ಸಾಧನೆ ಆ ಪರದೆಯನ್ನ ಸರಿಸೋ ಕೆಲಸ ಮಾಡತ್ತೆ ಅಷ್ಟೇ. ನಿಖರವಾಗಿ. ಹಾಗಾದ್ರೆ ಈ ಒಂದು ಕಲ್ಪನೆ, ಜ್ಞಾನ ಅಥವಾ ಸಾಕ್ಷಾತ್ಕಾರವೆಂಬುದು ಹೊಸದಾಗಿ ಏನನ್ನೋ ಸೃಷ್ಟಿಸುವುದಲ್ಲ, ಬದಲಿಗೆ ಈಗಾಗಲೇ ಇರುವ ಸತ್ಯದ ಮೇಲಿನ ಮುಸುಕನ್ನು ತೆಗೆಯುವ ಪ್ರಕ್ರಿಯೆ ಅನ್ನೋ ಈ ಕಲ್ಪನೆಯು ವಾಸ್ತವ ಮತ್ತು ಅಸ್ತಿತ್ವದ ಸ್ವರೂಪವನ್ನು ಅನ್ವೇಷಿಸುವ ಇತರ ತಾತ್ವಿಕ ಅಥವಾ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ಪ್ರತಿಧ್ವನಿಸುತ್ತೆ ಎಂಬುದರ ಬಗ್ಗೆ ನಮ್ಮ ಕೇಳುಗರು ಚಿಂತಿಸಬಹುದು.